ನಮಸ್ಕಾರ ಫ್ರೆಂಡ್ಸ್, ಹಲೋ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವ್ಲಾಗಲ್ಲಿ ಇವತ್ತು ಬೆಳಗ್ಗೆ ನಾನು ಮಾಡಿದ್ದು ರಾಗಿ ದೋಸೆಗೆ ರಾಗಿ ಹಿಟ್ಟು, ಹಾಗೆಯೇ ನಾನು ರಾಗಿನ ಬೇರೆ ನೆನೆಸಿ ಮಾಡೋದಿಲ್ಲ. ಯೂಶ್ವಲಿ ರಾಗಿ ಹಿಟ್ಟನ್ನೇ ದೋಸೆ ಹಿಟ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿ ಮಾಡೋದು. ಸೊ ಅದ್ರ ಜೊತೆ ನೆಕ್ಸ್ಟ್ ಡೇಗೆ ಕೂಡ ನಾನು ಮಿಲೆಟ್ಸ್ ದೋಸೆ ಮಾಡೋಣ ಅಂತ ಅದನ್ನು ನೆನೆ ಹಾಕಿದ್ದೆ. ಮಿಲೆಟ್ಸ್ ಅಂದರೆ ಸಿರಿಧಾನ್ಯ. ಅದಲ್ಲದೆ ಕೆಲವೊಂದು ಕಾಳುಗಳನ್ನ ಕೂಡ ಮೊಳಕೆ ಬರ್ಸೋಕ್ಕೆ ಅಂತ ನೆನೆ ಹಾಕಿದ್ದೆ. ಕಿಡ್ನಿ ಬೀನ್ಸ್ ಹಾಗೆಯೇ ಹೆಸರು ಕಾಳು. ಸೊ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂತು. ಅದ್ರ ಜೊತೆ ನಾನು ಟೊಮೆಟೊ ಗೊಜ್ಜು ಮಾಡಿದ್ದೆ, ಬೇರೆ ಚಟ್ನಿ ಬೋರ್ ಆಗುತ್ತೆ ಅಂತ. ಸೊ ಬಿಸಿಲು ಸ್ವಲ್ಪ ಜಾಸ್ತಿನೇ ಇತ್ತು, ಚೆನ್ನಾಗಿತ್ತು ಅಂತ ಹೇಳಿ ಸೀರೆಗಳನ್ನ ಬ್ಲೌಸ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕಿ ನೀಟಾಗಿ ಮಡ್ಚಿಟ್ಕೊಂಡೆ. ಅದಲ್ಲದೆ ನನ್ನ ಜ್ಯುವೆಲ್ರಿ ಕೂಡ ಈಗ ತುಂಬ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿ ಹೋಗಿ ಬಂದಿದ್ದೆಲ್ಲ ಹ್ಯಾಪಜಾರ್ಡಾಗಿ ಅಲ್ಲಿ ಇಲ್ಲಿ ಬಿದ್ದಿತ್ತು. ಸೊ ಅದನ್ನೆಲ್ಲ ಅರೇಂಜ್ ಮಾಡ್ತಾ ಕೆಲವೊಂದು ರೀಸೆಂಟ್ ಪರ್ಚೇಸ್ನ ತೋರಿಸ್ತಿದ್ದೀನಿ. ಇದು ಕೆಲವೊಂದು ಲಿಂಕ್ಸ್ ನಂಗೆ ಸಿಕ್ಕರೆ ಹಾಕ್ತೀನಿ, ಖಂಡಿತವಾಗಿ ನೀವು ಕೂಡ ಚೆಕ್ ಮಾಡಿ ಬೈ ಮಾಡ್ಬೋದು ಬೇಕಂದರೆ. ಈ ಮಾಮಾ ಅರ್ಥವ್ರದ್ದು ಲಿಪ್ ಟಿಂಟ್ ನಾನು ತೊಗೊಂಡು ಟ್ರೈ ಮಾಡಿದೆ ರೀಸೆಂಟ್ಲಿ, ತುಂಬಾ ಚೆನ್ನಾಗಿದೆ, ಇದು ಇಷ್ಟ ಆಯಿತು. ಅದಲ್ಲದೆ ಕಾಜಲ್ ಕೂಡ ಬ್ರೈಟ್ ಆ್ಯಂಡ್ ಸ್ಮಚ್ ಫ್ರೀ ಅನಿಸ್ತು. ಆಮೇಲೆ ನೇಲ್ ಫೈಲರ್ ಒಂದು ಯಾವಾಗಲೂ ಬೇಕಾಗುತ್ತೆ, ಸೊ ಅದನ್ನು ಕೂಡ ನನ್ನ ಪೌಚಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆಯೇ ಜ್ಯುವೆಲ್ರಿ ತುಂಬ ಅರೇಂಜ್ ಮಾಡಬೇಕಾಗುತ್ತೆ, ಎಸ್ಪೆಷಲಿ ನಂಗೆ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ತೊಗೊಳ್ತಾನೆ ಇರ್ತೀವಿ. ಸೊ ಎಷ್ಟು ಬಾಕ್ಸ್ಗಳಿದ್ರೂ ಆರ್ಗನೈಸ್ ಮಾಡೋಕ್ಕೆ ಸಾಕಾಗೋದೇ ಇಲ್ಲ. ಕೆಲವೊಂದು ಈ ಥರ ಚಾಕ್ಲೇಟ್ ಯೂಸ್ಡ್ ಬಾಕ್ಸ್ನ ಕೂಡ ನಾವು ರೀಪರ್ಪಸ್ ಅಥವಾ ರೀಯೂಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ಸೊ ಈ ಥರ ಎಕ್ಸ್ಟ್ರಾ ಸ್ಟಾಪರ್ಸ್ ಕೂಡ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಸೊ ರೀಸೆಂಟ್ಲಿ ಮಿಂತ್ರಾಯಿಂದ ಕಂಫರ್ಟಬಲ್ ವರ್ಕ್ ವೇರ್ ಕುರ್ತಾಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ತುಂಬ ಕ್ಯೂಟ್ ಆಗಿದೆ. ಇದ್ರ ವೀಡಿಯೋಸ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ, ಖಂಡಿತವಾಗಿ ಫಾಲೋ ಮಾಡಿ. ಅಲ್ಲಿ ಕೂಡ ಟ್ರಾವೆಲ್ ಹಾಗೆಯೇ ಶಾಪಿಂಗ್ ಹಾಲ್ಸ್, ರೆಸಿಪೀಸ್ ಎಲ್ಲನೂ ನಾನು ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ. ಅಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ತುಂಬ ಕಂಫರ್ಟಬಲ್ ಆಗಿರೋ ಈ ಬ್ಲೂ ಡ್ರೆಸ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಪಾಕೆಟ್ಸ್ ಇಲ್ಲ ಅನ್ನೋದು ಬಿಟ್ಟರೆ ಇದು ವರ್ಕ್ ವೇರ್ಗೆ ತುಂಬಾ ಚೆನ್ನಾಗಿದೆ. ಆಫೀಸಿಗೆಲ್ಲ ಹಾಕೊಂಡು ಹೋಗಿ ತುಂಬ ಕಂಫರ್ಟಬಲ್ ಆಗುತ್ತೆ. ಎಸ್ಪೆಷಲಿ ತುಂಬ ಬಿಸಿಲಿರೋ ಕಡೆ, ಇಲ್ಲಿ ಮೈಸೂರು ಅಂಥ ಕಡೆ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇದು ಕೂಡ ನಂಗೆ ಇಷ್ಟ ಆಯಿತು, ಫ್ಲೋರಲ್ ಪ್ರಿಂಟ್ಸ್. ಸೊ ಇದ್ರ ಜೊತೆ ನಾನು ರೆಸಿನ್ ಆರ್ಟ್ ಏನು ಮಾಡಿದ್ವಿ ಅದನ್ನು ಯೂಸ್ ಮಾಡಿ ಜ್ಯುವೆಲ್ರಿ ಕೂಡ ಮಾಡ್ಕೊಂಡಿದ್ವಿ. ಸೊ ಅದು ಕೂಡ ಇಲ್ಲಿ ಹಾಕಿದ್ದೀನಿ. ಅದಲ್ಲದೆ ಈ ನಡುವೆ ನನ್ನ ಒಬ್ಸೆಷನ್ ಅಥವಾ ನಂಗೆ ತುಂಬಾ ಇಷ್ಟ ಆಗ್ತಿರೋದಂದರೆ ಬಳೆಗಳು. ಸುಮಾರು ಕಲೆಕ್ಷನ್ ಆಗಿಬಿಟ್ಟಿದೆ. ಈಗ ಊರಿಗೆ ಹೋದಾಗೆಲ್ಲ ತೊಗೊಳ್ಳೋದು. ಹಾಗೆಯೇ ನಮ್ಮ ಕಡೆ ಬಳೆಗಳನ್ನ ಗಿಫ್ಟಾಗಿ ಕೂಡ ಕೊಡ್ತಾರೆ, ಕೆಲವೊಂದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನಿಲ್ಲಿ ಅರೇಂಜ್ ಮಾಡ್ತಾಯಿದ್ದೆ. ಧಾರವಾಡಕ್ಕೆ ಹೋದಾಗ ಹಾಗೆಯೇ ಬೆಂಗಳೂರಿಗೆ ಹೋದಾಗ ಕೆಲವೊಂದು ಎಕ್ಸಿಬಿಷನ್ಗಳಲ್ಲಿ ತೊಗೊಂಡಂಥ ಬಳೆಗಳು. ಸೊ ರೀಸೆಂಟ್ ಪರ್ಚೇಸ್ ಆಗಿರೋದ್ರಿಂದ ಕೆಲವೊಂದು ಕಲರ್ ನಂಗೆ ಬೇಕಾಗಿದ್ದನ್ನೇ ತೊಗೊಂಡೆ. ಅದನ್ನ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಕು ಅಂದಾಗ ಸಿಗುತ್ತೆ ಅಂತ ಇಡ್ತಾಯಿದ್ದೀನಿ. ಸೊ ತುಂಬ ಕ್ಯೂಟ್ ಆ್ಯಂಡ್ ನೈಸ್ ಕಲರ್ಸ್ ಇದೆ ಇದರಲ್ಲಿ. ಸೊ ಮೋಸ್ಟ್ ಆಫ್ ದ ಕಲರ್ಸ್ ಇಲ್ಲಿ ಸಿಕ್ಬಿಡುತ್ತೆ, ಹಾಗಾಗಿ ಹೀಗೆ ಇಟ್ಟಿದ್ದೀನಿ. ಹಾಗೆ ಹಲೋ, ನಾನು ಇಲ್ಲಿದ್ದೀನಿ GRS ಫ್ಯಾಂಟಸಿ ಪಾರ್ಕಲ್ಲಿ, ಟಿಕೆಟ್ ಕೌಂಟರಲ್ಲಿ. ಬನ್ನಿ ಹಾಗಾದರೆ ನೋಡೋಣ ಇವತ್ತಿನ ರೈಡ್ಸ್ ಹೇಗಿರುತ್ತೆ ಅಂತ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ